ಆದ್ದರಿಂದ ದೇವರಾಜ ಅರಸರ ದಾಖಲೆ ಮುರಿದ್ಬಿಟ್ಟು ದೇವರಾಜ ಅರಸರ ದಾಖಲೆಯನ್ನು ನುಚ್ಚು ನೂರು ಮಾಡಿದು ಅನ್ನುವಂಥ ಕುಚೋದ್ಯದ ಮಾತುಗಳು, ಕುಚೋದ್ಯದ ಹೋಲಿಕೆಗಳು ಸರ್ವತಾ ಖಂಡನೀಯ. ದೇವರಾಜ ಅರಸರೇ. ಆದ್ದರಿಂದ ಈ ಮಾತನ್ನು ಸ್ವತಃ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ದೇವರಾಜ ಅರಸರೊಂದಿಗೆ ನನ್ನನ್ನು ಹೋಲಿಕೆ ಮಾಡಬೇಡಿ ಅಂತ. ಅವಧಿ ಅಷ್ಟೇ, ಒಬ್ಬ ಮನುಷ್ಯ ಎಷ್ಟು ಅವಧಿಯನ್ನು ಪೂರೈಸ್ತಾನೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ದಿನ ಅಧಿಕಾರದಲ್ಲಿ ಇರ್ತಾನೆ ಅಂತ ಮುಖ್ಯ ಅಲ್ಲ, ಎಷ್ಟು ಆಯಸ್ಸು ಬದುಕಿದ್ದ ಅನ್ನೋದು ಮುಖ್ಯ ಅಲ್ಲ. ತನ್ನ ಅವಕಾಶದಲ್ಲಿ, ತನಗೆ ಸಿಕ್ಕ ಅಧಿಕಾರದಲ್ಲಿ, ತನಗೆ ಸಿಕ್ಕಂಥ ಒಂದು ಆಯುಷ್ಯದಲ್ಲಿ ಏನು ಸಾಧನೆ ಮಾಡಿ ಓದಿ ಎನ್ನುವುದನ್ನು ಬಹಳ ಮುಖ್ಯವಾಗುತ್ತೆ. ಆದ್ದರಿಂದ ಸ್ವಾತಂತ್ರ್ಯಾನಂತರ ಕರ್ನಾಟಕದ ರಾಜಕಾರಣದಲ್ಲಿ, ಕರ್ನಾಟಕದ ಆಳ್ವಿಕೆಯಲ್ಲಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ದೇವರಾಜ ಅರಸರು ಕೊಟ್ಟಂಥ ಸಾಲು 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 ಕೊಡುಗೆಗಳು ಹಿಮಾಲಯದ ಎತ್ತರಕ್ಕೆ ಬೆಳೆದು ನಿಂತಿದೆ. ಮುಂದಿನ ದಿನಕ್ಕೂ ಮುಂದಿನ ಆಡಳಿತದಲ್ಲೂ ದೇವರಾಜ ಅರಸರು ಮಾದರಿ. ಯಾಕೆಂದರೆ ದೇವರಾಜ ಅರಸರು ಹುಣಸೂರಿನಿಂದ ಆಯ್ಕೆಯಾದವರು, ಕಲ್ಲಳ್ಳಿಯವರು. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಅವಿರೋಧವಾಗಿ ಆಯ್ಕೆಯಾದಂಥ ಒಬ್ಬ ಮುಖ್ಯಮಂತ್ರಿಯ ದಾಖಲೆ ಇದ್ದರೆ ಅದು ದೇವರಾಜ ಅರಸರ ಹೆಸರಿನಲ್ಲಿದೆ.